ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇನ್ನು ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ನನಗೆ ಹೆಚ್ಚಿರಬೇಕು ಅಂತ ಕೇಳ್ಕೊತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿತ್ ಬೆಲ್ ಐಕಾನ್ ಮಾಡಿ, ಮತ್ತು ಏನೇ ಇದ್ರೂ ಅಪ್ಡೇಟ್ಸ್ಗಳು ನಿಮಗೆ ಬರ್ತಾನೆ ಇರುತ್ತೆ. ಬಟ್ ಥ್ಯಾಂಕ್ ಯು, ಇನ್ನಷ್ಟು ಸಪೋರ್ಟ್ ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಲ್ಲಿವರೆಗೂ ಮಾಡಿದಿರೋರಿಗೆಲ್ಲ ಧನ್ಯವಾದ ಹೇಳ್ತಾ, ಸೊ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸೊ ಫುಲ್ ಮಿಲ್ಸ್ ಮೂವಿಗೆ ಹೋಗಿದ್ದೆ. ಕಂಪ್ಲೀಟಾಗಿ ಫುಲ್ಫಿಲ್ ಆಗಿತ್ತಾ, ಅಂದರೆ ಫುಲ್ ಮೀಲ್ಸ್ ಎಲ್ಲನೂ ಇತ್ತ ನಿಮ್ಮಲ್ಲಿ ಆ ಮೂವಿಲಿ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ನಾನು ಮೂವಿ ಡೈರೆಕ್ಟ್ರ್ ಬಗ್ಗೆ ಮಾತಾಡಲೇಬೇಕು. ಎನ್ ವಿನಾಯಕ್ ಅಂತ ಹೊಸ ಡೈರೆಕ್ಟರ್, ಡೆಬ್ಯೂ ಡೈರೆಕ್ಟರ್ ಅಂತ ಕೇಳಿದೆ ನಾನು. ನಂಗೆ ಶಾಕ್ ಆಯಿತು. ಆ್ಯಕ್ಚುಲಿ ತುಂಬ ಕಡಿಮೆ ಜನ ಡೆಬ್ಯೂ ಡೈರೆಕ್ಟರ್ಗೆ ಚಾನ್ಸಸ್ ಕೊಡೋದು. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಹೆಚ್ಚು ಕೆಲಸ ಮಾಡಿ ಎಲ್ಲ ಅನುಭವ ಇದ್ರೂ ಬಿಗ್ ಸ್ಕ್ರೀನ್ಗಳಲ್ಲಿ ಅದು ಈಸಿಯಾಗಿ ಔಟ್ಪುಟ್ ಬರೋದು ಸಮ್ಟೈಮ್ಸ್ ಕಷ್ಟ ಆಗುತ್ತೆ. ಬಟ್ ಆದ್ರೂ ಈ ಎನ್ ವಿನಾಯಕ್ ಅವ್ರು ಏನಿದ್ದಾರೆ ಫುಲ್ಫಿಲ್ ಕಂಪ್ಲೀಟಾಗಿ ಟ್ರಸ್ಟೆಡಾಗಿ ಕೆಲಸ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ಗೆ ಇದನ್ನು ನಾನು ಏನೋ ಹೇಳಬೇಕು ಅವರ ಒಂದು ಹೊಸ ಡೈರೆಕ್ಟರ್ ಅಂತ ಹೇಳ್ತಲ್ಲ, ನಾನು ನಿಜ ಹೇಳ್ತೀನಿ, ಮೂವಿ ಥಿಯೇಟ್ರಲ್ಲಿ ಹೋದಾಗ ನನಗೆ ಇದು ಹೊಸ ಡೈರೆಕ್ಟರ್ ಅಂತಲೇ ಗೊತ್ತಾಗಿಲ್ಲ. ಇದು ಅನುಭವ ಆಗಿರೋ ಅಂಥ ಒಳ್ಳೆ ಡೈರೆಕ್ಟರ್ ಆಗಿದ್ದು, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇದು ಔಟ್ಪುಟ್ ತೊಗೊಂಬಂದಿದ್ದಾರೆ. ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಎನ್ ವಿನಾಯಕ್ ಥರ ಇನ್ನೂ ಒಂದಷ್ಟು ಡೈರೆಕ್ಟರ್ಗಳು ನಮ್ಮ ಕನ್ನಡದಲ್ಲಿ ಬರಬೇಕು. ಮತ್ತು ಆಲ್ ದ ಬೆಸ್ಟ್ ಹೇಳ್ತೀನಿ ವಿನಾಯಕ್ ಅವ್ರಿಗೆ. ಏನಕ್ಕಂದರೆ ತುಂಬ ಕಷ್ಟ, ಡೈರೆಕ್ಷನ್ ಭಾಳ ಈಸಿ ಇರಲ್ಲ. ಓವರಾಲ್ ಅವರ ಶೋಲ್ಡ್ರಲ್ಲೇ ಇರುತ್ತೆ. ಆ ಮೂವಿ ಸ್ಟಾರ್ಟ್ ಮಾಡೋದ್ರಿಂದ, ಶೂಟಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಕೊನೆಗೆ ಮಾರ್ಕೆಟಿಂಗ್ ಬಂದು ಅದು ಸ್ಕ್ರೀನಿಗೆ ಪ್ರೊಜೆಕ್ಟ್ ಆಗೋವರೆಗೂ ಅದು ಅವ್ರ ಅಂಡರಲ್ಲೇ ಇರುತ್ತೆ. ಸೊ ಭಾಳಷ್ಟು ಕೂಲಾಗಿದ್ರು ಮೂವಿ. ಅವರು ಪ್ರಮೋಷನ್ಸ್ಗಳೆಲ್ಲ ವೀಡಿಯೋಸ್ಗಳೆಲ್ಲ ನೋಡ್ಬೇಕಾದ್ರೆ ಏನಕ್ಕೆ ಅಂದರೆ ಆ ಕಾನ್ಫಿಡೆಂಟ್ ಇತ್ತಲ್ಲ. ಸೊ ಅವ್ರಿಗೆ ಒಂದು ಚೆನ್ನಾಗಿದೆ, ಮೂವಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಂದು ಕಾನ್ಫಿಡೆಂಟ್ ಇತ್ತಲ್ಲ. ಸೊ ನನಗದು ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಮತ್ತು ಎಲ್ಲದಕ್ಕಿಂತ ಏನಂತ ಹೇಳಿದ್ರೆ, ಕನ್ನಡ ಸಿನಿಮಾ ಹೊಸ ಡೈರೆಕ್ಟರ್ಗಳಿಗೆ ಇವತ್ತು ಡೆಬ್ಯೂ ಡೈರೆಕ್ಟರ್ ಅಂತ ಹೇಳಿ ನಾವು ಏನು ಹೇಳ್ತಾ ಇದ್ದೀರಿ. ಸೊ ಇನ್ನಷ್ಟು ಡೆಬ್ಯೂ ಡೈರೆಕ್ಟರ್ ಬರಬೇಕು. ಎನ್ ವಿನಾಯಕ್ ಅವರು ಆ್ಯಕ್ಚುಲಿ ಮೋಟಿವೇಟ್ ಆಗ್ತಾರೆ ಹೊಸ ಡೈರೆಕ್ಟರ್ಗಳಿಗೆ. ಇದು ಖಂಡಿತ ಮೋಟಿವೇಟ್ ಆಗುತ್ತೆ. ಏನಕ್ಕೆ ಒಂದು ಹೊಸ ಚಾನ್ಸ್ ಸಿಗೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ತುಂಬ ಸ್ಟ್ರಗಲ್ ಬಿಡ್ತಾರೆ. ನನ್ನ ಪ್ರಕಾರ ಲಕ್ಕಿಯಸ್ಟ್ ಪರ್ಸನ್. ಎಲ್ಲಿಂದ ಅದು ಪ್ಯಾಷನ್ ಇಟ್ಕೊಂಡು, ಆಸೆ ಇಟ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದು ಇವತ್ತೇನಾರ ಮಾಡಿದರೆ ನನ್ನ ಪ್ರಕಾರ ದೊಡ್ಡದು ಅಂತ ನಾನು ಹೇಳ್ತೀನಿ. ಸೊ ಖಂಡಿತ ನನ್ನ ಡೈರೆಕ್ಟ್ರ್ ಬಗ್ಗೆ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಸ್ಪೆಷಲಾಗಿ ತೊಗೊಂಡು ಅಂದರೆ, ಮೂವಿ ಅದ್ಭುತವಾಗಿ ತೊಗೊಂಡಿದ್ದಾರೆ. ಎಲ್ಲೂ ಡ್ರಾಬ್ಯಾಕ್ ಅನಿಸಿಲ್ಲ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದೇನೆಂದರೆ, ಹಳೆ ಕಲಾವಿದರನ್ನೆಲ್ಲ, ಭಾಳ ಹಳೆ ಕಲಾವಿದರನ್ನೆಲ್ಲ ಕರ್ಕೊಂಬಂದು ಒಂದಿಷ್ಟು ಸೀನ್ಗಳಲ್ಲಿ ಮಾಡಿಸಿದ್ದಾರೆ. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡ ಸಿನಿಮಾ ಹೆಚ್ಚು ಎಂಗೇಜ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಅಂದರೆ ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂದ್ರೂ ಥಿಯೇಟ್ರಿಗೆ ಬರೋದು ತುಂಬ ಕಷ್ಟ ಆಗ್ತದೆ. ಬಟ್ ಆದರೆ ಫುಲ್ ಹೌಸ್ಫುಲ್ಲಾಗಿ ಪ್ರದಕ್ಷಿಣ ಶೋ ನಡೀತದೆ. ಸೊ ಫುಲ್ ಮಿಲ್ಸ್ ಬಂದು ಹೌಸ್ಫುಲ್ಲಾಗಿ ಎಲ್ಲ ಕಡೆಯೂ ಚೆನ್ನಾಗಿ ರನ್ ಆಗ್ತದೆ. ಸೊ ಮೂವಿ ಅದ್ಭುತವಾಗಿ ಬಂದಿದೆ. ಮತ್ತು ಫಸ್ಟ್ ಹಾಫ್ ಎಲ್ಲ ಕಾಮಿಡಿ ಆಗಿರ್ಬೋದು, ಮತ್ತು ಟ್ವಿಸ್ಟ್ ಆಗಿರ್ಬೋದು ಇಂಟರ್ವಲ್ ಮುಂಚೆ. ಸೊ ಅದು ಕ್ಯಾರಿ ಚೆನ್ನಾಗಿ ಮಾಡಿದೆ. ಸೆಕೆಂಡ್ ಹಾಫಲ್ಲಿ ಅವ್ರು ಚೆನ್ನಾಗಿ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನಷ್ಟು ಯಾಕಂದರೆ ಹೆಚ್ಚು ಎಲ್ಲ ಮೂವಿಯಲ್ಲೂ ಮೀನ್ ಸ್ಪೆಷಲಿ ಸೆಕೆಂಡ್ ಹಾಫೇ ಮೇಯ್ನು. ಫಸ್ಟ್ ಹಾಫ್ ಏನಿದೆ ಅನ್ನೋದಕ್ಕಿಂತ ಸೆಕೆಂಡ್ ಹಾಫಲ್ಲಿ ಎಷ್ಟು ಪಂಚ್ ಇರುತ್ತೆ ಅಥವಾ ಎಷ್ಟು ಕಿಕ್ ಇರುತ್ತೆ ಅನ್ನೋದೇ ಮೇಯ್ನು. ಸೊ ಇದರಲ್ಲಿ ಲವ್ ಆ್ಯಂಡ್ ರೊಮ್ಯಾನ್ಸ್ ಬಂದು ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ. ನನಗೆ ಪರ್ಸನಲಿ ಈ ಮೂವಿ ತುಂಬಾ ಇಷ್ಟ ಆಯಿತು. ಸಿನಿಮಾ ಮೇಲೆ ಒಂದು ಆರೋಪ ಹೋಯಿತು. ಸೊ ಫ್ಲರ್ಟ್ ಅನ್ನೋ ಪದ ಯೂಸ್ ಮಾಡಿದ್ದಾರೆ ಕ್ಯಾಮ್ರಾಮ್ಯಾನ್ಸ್ಗೆ. ಸೊ ಫೋಟೋಗ್ರಾಫರ್ಸ್ ಎಲ್ಲ ಫ್ಲರ್ಟ್ ಮಾಡ್ತಾರೆ, ಒಂದು ಪದ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಕೇಸ್ ಆಗಿತ್ತು. ಸೊ ಆದರೆ ಸಿನಿಮಾ ನೋಡಿದಾಗೆ ನನಗೇನು ಪರ್ಸನಲಿ ಅನಿಸ್ತು ಅಂದರೆ, ಆ ಥರ ಕೇಸ್ ಅಂಥದ್ದು ಅಂದರೆ ಏನೋ ಫ್ಲರ್ಟ್ ಮಾಡಿದ್ದಾರೆ ಹೆಣ್ಮಕ್ಳ ಮೇಲೆ, ಆಗಿಲ್ಲ ಅದು. ಸೊ ಆ ರೀತಿಯಲ್ಲಿ ಎಲ್ಲೂ ಕಾಣಿಲ್ಲ. ಸೊ ಪದ ಯೂಸ್ ಮಾಡಿದ್ದಾರೆ ಅಷ್ಟೇ ಹೊರತು, ಬಟ್ ಅದನ್ನು ಮೂವಿ ನೋಡಿದಾಗ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಫೋಟೋಗ್ರಾಫರ್ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಒಂದು ಕ್ಲೈಂಟ್ ಹತ್ರ ಹೇಗೆ ಬಿಹೇವ್ ಮಾಡ್ತಾನೆ. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕ್ಲೀನಾಗಿ ತೋರಿಸಿದ್ದಾರೆ. ಸೊ ಆ ರೀತಿಯಲ್ಲಿ ಎಲ್ಲೂ ನನಗೆ ಅದು ಇಶ್ಯೂ ಅನಿಸಿಲ್ಲ. ಬಟ್ ಮೂವಿ ನೋಡಿದಾಗ ಗೊತ್ತಾಗೋದು, ಯಾರೆಲ್ಲ ಮೂವಿ ಆ ಕೇಸ್ ಹಾಕಿರೋರು ಅಥವಾ ಅದನ್ನು ಅಂದ್ಕೊಂಡಿದ್ದೀರಾ ಫೋಟೋಗ್ರಾಫರ್ಸ್ಗಳೆಲ್ಲ ಕಂಪ್ಲೀಟಾಗಿ ರಾಂಗ್ ಇದೆ. ಅದು ನೀವು ಮೂವಿ ನೋಡಿದಾಗೆ ಗೊತ್ತಾಗೋದು. ಬಟ್ ನೀವು ಹೇಳಿದ್ದೇನೂ ತಪ್ಪಿಲ್ಲ. ಬಟ್ ಮೂವಿ ನೋಡಿ ಹೇಳಿದ್ರೆ ಅದೊಂಥರ. ಬಟ್ ನೀವು ಮೂವಿ ದಯವಿಟ್ಟು ಹೋಗಿ ನೋಡಿ. ಮೂವಿಲಿ ಆ ಥರ ಇದೇನೂ ಸೀನಿಲ್ಲ. ಎಲ್ಲರ ಆ್ಯಕ್ಟಿಂಗೂ ಇಷ್ಟ ಆಯಿತು. ರಂಗಣ್ಣ ರಘು ಅವರು ಸಿನಿಮಾದಲ್ಲಿಲ್ಲ ಅಂದರೆ ಅದ್ರ ಪಿಚ್ ತುಂಬ ಕಡಿಮೆ ಆಗಿರೋದು ನನ್ನ ಪ್ರಕಾರ. ಸೊ ಇದರಲ್ಲಿ ನನಗೆ ಅದನ್ನು ಹಂಗೆ ಹೇಳಬೇಕು ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ ಕನ್ನಡ ಸಿನಿಮಾ. ರಂಗಣ್ಣ ರಘು ಅವರು ಒಂಥರ ಪವರ್ ಆಫ್ ದಿ ಹೌಸ್ ಪವರ್. ಅದು ಕನ್ನಡ ಸ್ಯಾಂಡಲ್ವುಡ್ಗೆ ಹೌಸ್ ಪವರ್ ಇದ್ದಂಗೆ, ಪವರ್ ಹೌಸ್ ಇದ್ದಂಗೆ, ಪವರ್ ಹೌಸ್ ಕಂಪ್ಲೀಟ್ ಆಗಿದ್ದಂಗೆ. ಸೊ ಯಾಕಂದರೆ ರಂಗಣ್ಣ ರಘು ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಖಂಡಿತ ಕಾಮಿಡಿನೂ ಇರುತ್ತೆ, ಎಮೋಷನೂ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ.
ಕನ್ನಡ ಸಿನಿಮಾಗಳು ರಂಗನಾಯಕ್ ಅವ್ರನ್ನ ಹೆಚ್ಚು ಇವಾಗ ತುಂಬ ಚೆನ್ನಾಗಿ ಅವ್ರನ್ನ ಆರ್ಟಿಸ್ಟ್ ಒಂದು ಒಳ್ಳೆ ಆರ್ಟಿಸ್ಟ್ನ ಚೆನ್ನಾಗಿ ಬಳಸ್ಕೊತಿದ್ದಾರೆ ಬಿಗ್ ಸ್ಕ್ರೀನಲ್ಲಿ. ಅದು ಭಾಳ ಖುಷಿ ಆಯಿತು. ಈ ಡೈರೆಕ್ಟ್ರು ಕೂಡ ಎನ್ ವಿ ನಾಯಕ್ ಅವರು ಕೂಡ ತುಂಬ ಚೆನ್ನಾಗಿ ಅದರಲ್ಲಿ ಮಾಡಿದ್ದಾರೆ. ಅದ್ಭುತವಾಗಿ ಅವ್ರನ್ನ ಔಟ್ಪುಟ್ ತೊಗೊಂಡಿದ್ದಾರೆ. ರವಿಶಂಕರ್ ಅವರ ಪಾತ್ರ ನನಗೆ ಸೆಕೆಂಡ್ ಹಾಫಲ್ಲಿ ತುಂಬ ಇಷ್ಟ ಆಯಿತು. ಸೊ ಯಾಕೆಂತ ಹೇಳಿದ್ರೆ ಅವರು ಭಾಳ ಕಡಿಮೆ ಟೈಮಲ್ಲಿ ಬಂದು ಹೋಗ್ತಾರೆ ರವಿಶಂಕರ್ ಅವರು. ಸೊ ನನಗೆ ಅದು ಪರ್ಸನಲಿ ತುಂಬಾ ಇಷ್ಟ ಆಯಿತು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪಾತ್ರ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಬೇಕೋ ಅವ್ರನ್ನ ಅಷ್ಟು ಚೆನ್ನಾಗಿ ಕಾಮಿಡಿ ಔಟ್ಪುಟ್ ತೊಗೊಂಡಿದ್ದಾರೆ. ಸೊ ನನಗೆ ಅದನ್ನು ಪರ್ಸನಲಿ ತುಂಬ ಇಷ್ಟ ಆಯಿತು ಅವ್ರದ್ದು. ಲಿಕ್ಕಿ ಶೆಟ್ಟಿ ಅವ್ರ ಜೊತೆಗೆ ಇದ್ದಂಥ ಒಂದು ಒಳ್ಳೆ ಸ್ನೇಹಿತರ ಅಥವಾ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದಂಥ ಪಾತ್ರ ವಿಜಯ್ ಅವ್ರದ್ದು. ಸೊ ಅವ್ರದ್ದು ಕೂಡ ಅದ್ಭುತವಾಗಿ ಬಂದಿದೆ. ಯಾಕಂದರೆ ಅವರ ಕಾಮಿಡಿ ಆ್ಯಕ್ಚುಲಿ ಇಂಪ್ಯಾಕ್ಟ್ ಮಾಡುತ್ತೆ. ಫೈನಲ್ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ ಅಂದರೆ ಎಂಡಿಂಗ್ವರೆಗೂ ಅವರ ಕಾಮಿಡಿ ತುಂಬ ಚೆನ್ನಾಗಿ ಕ್ಯಾರಿ ಆಗಿದೆ. ಸೊ ಪರ್ಸನಲಿ ನನಗೆ ತುಂಬ ಇಷ್ಟ ಆಯಿತು. ಖುಷಿ ರವಿಯವ್ರ ಬಗ್ಗೆ ಮಾತಾಡಲೇಬೇಕು. ನಾನು ಆ್ಯಕ್ಚುಲಿ ದಿಯಾ ಮೂವಿಯಲ್ಲಿ ಅವರ ಫ್ಯಾನ್. ದಿಯಾ ಮೂವಿ ಏನಿದೆ ಅದರಲ್ಲಿ ಕಂಪ್ಲೀಟ್ ಫ್ಯಾನ್ ಆದೆ ನಾನು. ಯಾಕಂದರೆ ಆ ಮೂವಿ ಅಷ್ಟು ಅದ್ಭುತವಾಗಿ ಬಂದಿತ್ತು. ಸೊ ಇಲ್ಲಿ ಕೂಡ ಅವರು ಎಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ ಅಂದರೆ ಮೂವಿನ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಮೂವಿ ಮಾತ್ರ ಬ್ಯೂಟಿಫುಲ್ಲಾಗೆ ಮೂವಿಲಿ ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಬಂಗಾರಿಯನ ಪಾತ್ರ ಆ್ಯಕ್ಚುಲಿ ಅವರು ಅಲಿಯಾಸ್ ಪೂಜಾ ಅಂತ ಒರಿಜಿನಲ್ ನೇಮ್ ಆಗಿ ಸಿನಿಮಾದಲ್ಲಿ ಆ ಖುಷಿಯವರ ಸೊ ಮನೆಯವರೆಲ್ಲ ಬಂಗಾರಿ ಅಂತ ಕರೀತಾರೆ. ಆ ಬಂಗಾರಿ ಪಾತ್ರ ಭಾಳಷ್ಟು ಜನಕ್ಕೆ ಭಾಳಷ್ಟು ಹತ್ರ ಆಗಿರೋವಂಥದ್ದು ಖುಷಿಯವ್ರದ್ದು. ಸೊ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅವರ ಪಾತ್ರ ತುಂಬ ನನಗೆ ಇಷ್ಟ ಆಯಿತು. ಸೊ ಫೈನಲಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಓವರಾಲ್ ಸೊ ಲಿಕ್ಕಿ ಶೆಟ್ಟಿಯವರ ಪ್ರೊಡ್ಯೂಸಿಂಗ್ ಮತ್ತು ಆ್ಯಕ್ಟಿಂಗ್ ಮತ್ತು ಅವರು ಯೋಚನೆ ಮಾಡಿದ ರೀತಿ ಇದೆಯಲ್ಲ ಶೆಟ್ರದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಲಿಖಿತ್ ಅವರು ನನಗೇನಕ್ಕೆ ಅವರ ಯೋಚನೆ ಅಂತ ಹೇಳಿದ್ರೆ ಡೈರೆಕ್ಟರ್ ಔಟ್ಪುಟ್ ತೊಗೊಂಡು ಬರಬೇಕು ಅಂತ ಹೇಳಿದ್ರೆ ಅದು ಪ್ರೊಡ್ಯೂಸರ್ ಅಥವಾ ಪ್ರೊಡಕ್ಷನ್ ಹೌಸ್ ಪವರ್ ಚೆನ್ನಾಗಿರಬೇಕು. ಹಾಗೆ ಇದು ಪ್ರೊಡಕ್ಷನ್ ಅವರು ಕಂಪ್ಲೀಟಾಗಿ ತೊಗೊಂಡು ಹೀರೋಗಿ ಕೂಡ ಮಾಡಿ ಭಾಳಷ್ಟು ಕಲಾವಿದರೆಲ್ಲ ನಾವು ಕಾಣ್ತಾನೆ ಇರಲ್ಲ, ಕಾಣೇ ಇಲ್ಲ. ಎಷ್ಟೋ ವರ್ಷಗಳಾಗೋಯ್ತು ಅವ್ರದ್ದೆಲ್ಲ ನೋಡಿ. ಸೊ ಅವರೆಲ್ಲ ಮತ್ತೆ ವಾಪಸ್ ಬಂದು ಇಲ್ಲಿ ಕೆಲಸ ಮಾಡಿರ್ತಾರೆ ಅಂದರೆ ಈ ಸಿನಿಮಾ ಮಾತ್ರ. ಸೊ ಓವರಾಲ್ ಸಿನಿಮಾ ಹೇಗಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಫುಲ್ಫಿಲ್ ಆಗಿತ್ತು. ಹಪ್ಳ, ಉಪ್ಪಿನಕಾಯಿ, ಉಪ್ಪು ಮತ್ತು ಒಂದು ಇದು ಏನೇನು ಬೇಕು ಒಂದು ಊಟಕ್ಕೆ, ಒಂದು ಕಂಪ್ಲೀಟ್ ಫುಲ್ ಮೀಲ್ಸ್ಗೆ ಏನು ಬೇಕು ಒಂದು ಎಲೆಯಲ್ಲಿ ಅದೆಲ್ಲ ಇತ್ತು. ನಾವೆಲ್ಲ ಹೇಳ್ಬೋದು. ಸಾಂಬಾರು, ರಸಂಬು, ದಾಲು, ಮೊಸರು ಮತ್ತು ಐಸ್ ಕ್ರೀಮ್, ಬೀಡಾಯಿಂದ ಹಿಡಿದು ಕಂಪ್ಲೀಟ್ ಆಗಿತ್ತು. ಇದನ್ನು ಯಾಕೆ ಹೇಳ್ಬೋದು ಅಂತ ಹೇಳಿದ್ರೆ ಹಳೆ ಕಲಾವಿದರನ್ನೆಲ್ಲ ಕರ್ಕೊಂಬಂದು ಒಂದೊಂದು ಸೀನ್ಗಳು ಮಾಡಿಸಿದ್ದಾರೆ. ಅದು ಎಲ್ಲಿ ಬೇಕೋ ಅದನ್ನು ಕರೆಕ್ಟಾಗಿ ಇಂಪ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಎಂಗೇಜ್ ಮಾಡಲಿಕ್ಕೆ ಜನ ಎಂಗೇಜ್ ಆಗಿ ಈಚೆ ಹೋಗಬಾರ್ದು. ಸೊ ಅದನ್ನು ಅಲ್ಲೇ ಇರಬೇಕು. ಅಷ್ಟು ಚೆನ್ನಾಗಿ ವರ್ಕ್ ಮಾಡಿರೋದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾವೆಲ್ಲ ಮರ್ತೇ ಬಿಟ್ಟಿದ್ದೀರಿ ಎಷ್ಟೋ ಕಲಾವಿದರನ್ನ. ಸೊ ಈ ಮೂವಿಲೆಲ್ಲ ಮತ್ತೆ ಒಂಥರ ಗೆಸ್ಟ್ ಅಪಿಯರೆನ್ಸ್ ರೀತಿಯಲ್ಲಿ ನೋಡ್ದಂಗೆ ಆಯಿತು. ಸೊ ಅದು ನನಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು. ಬಟ್ ಮೂವಿ ಕನ್ನಡ ಸಿನಿ ಪ್ರೇಕ್ಷಕರು ಯಾರಿದ್ದಾರೆ ದಯವಿಟ್ಟು ಸಿನಿಮಾ ಮಂದಿರ ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಮತ್ತು ನನಗೆ ಅದನ್ನೇ ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಹಾರೈಸಿ. ಯಾಕಂದರೆ ಕನ್ನಡ ಸಿನಿಮಾ ಹೆಚ್ಚು ಚೆನ್ನಾಗಿ ಬಂದರೆ ಇನ್ನಷ್ಟು ಮತ್ತೊಂದು ಹೊಸ ಸಿನಿಮಾಗಳು ಬರುತ್ತೆ. ಮತ್ತು ನಾನು ಫೈನಲಿ ಡೈರೆಕ್ಟ್ರ್ ಬಗ್ಗೆ ಆಲ್ರೆಡಿ ಫಸ್ಟಲ್ಲೇ ಹೇಳಿದೆ, ಎನ್ ವಿ ನಾಯಕ್ ಅವ್ರ ಬಗ್ಗೆ. ಸೊ ನಮಗೆ ಇವಾಗ ಹೇಳಬೇಕು ಅಂದರೆ ಫೈನಲಿ ಅವರ ನೆಕ್ಸ್ಟ್ ಮೂವಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಒಳ್ಳೆ ಟ್ರಸ್ಟ್ ಸ್ಯಾಂಡಲ್ವುಡಲ್ಲಿ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದಾರಪ್ಪ ಅಂತ ಹೇಳಿದ್ರೆ ಇವಾಗ ಅದು ಎನ್ ವಿ ನಾಯಕ್ ಅವರಾಗಿರ್ತಾರೆ ಫೈನಲಿ. ಯಾಕಂದರೆ ಹೊಸ ಡೈರೆಕ್ಟ್ರ್ ಬರಬೇಕು. ಸೊ ಅವಾಗ ಹೊಸ ಕಲಾವಿದರುಗಳು ಹುಡ್ಕೊಳ್ಳೋಕೆ ಸಾಧ್ಯ ಮತ್ತು ಟ್ರಸ್ಟ್ ಆಗ್ತಾ ಬರುತ್ತೆ ಪ್ರೊಡ್ಯೂಸರ್ಗೆ, ಪ್ರೊಡಕ್ಷನ್ ಹೌಸ್ಗೆ. ಸೊ ವಿನಾಯಕ್ ಅವ್ರಿಗೆ ಇನ್ನೂ ದೊಡ್ಡ ಪ್ರಾಜೆಕ್ಟ್ಗಳು ಸಿಗಲಿ ಅಂತ ಕೇಳ್ಕೊತಾ ಇಲ್ಲಿಗೆ ನಾನು ಮುಗಿಸೋಕ್ಕಿಂತ ಮುಂಚೆ ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿತ್ ಬೆಲ್ ಐಕಾನ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ನಮ್ಮನ್ನು ಉಳಿಸಿ ಹಾರೈಸಿ ಎಲ್ಲ ಕೇಳ್ಕೊತಾ ಧನ್ಯವಾದಗಳು ಹೇಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬೈ.